ಪ್ರತಿಫಲ ನಾ ಕೊಡ್ತೀನಿ ಬಿಡ್ರಿ. ನಿನ್ನೆ ಯಾಕಂದ್ರೆ ಮಾಡಿದಲ್ಲ, ಯಾಕಂದ್ರೆ ನಮ್ಮ ಡ್ಯಾಡಿ ತ್ರಾಸ ಮಾಡ್ಕೊಂಡು ಯಾಕಂದ್ರೆ ತೆಗಿತೀವಿ ಹೇಳೋರು. ಈಗ ಇದೊಂದು ಚಂದಂಗ ಮಾಡ್ರಿ, ಇಂಥವೆಲ್ಲ ನಿಮ್ಮ ಸಣ್ಣ ಸಣ್ಣ ಲೆಕ್ಕಗಳು ಬಂದು ಅಂದ್ರೆ ಎಲ್ಲ ಲೆಕ್ಕಗಳು ಮಾಡ್ಲಿಕ್ಕೆ ಚಾಲು ಮಾಡ್ತೀರಿ ನೀವು. ಉತ್ತರ ಕಂಡು ಹಿಡಿಲಿಕ್ಕೆ ಭಾಳ ಸರಳ ಆಗ್ತದೆ ಇದು ನಿಮಗೆ. ಇದೆಲ್ಲ ಮಾಡೋ ಉದ್ದೇಶ ಏನು, ಎದರಾಗೆ ಉತ್ತರ ಬರಲಿ ನೀವು ಕಂಡು ಹಿಡಿತೀರಿ. ಅದಕ್ಕೆ ಈ ಗಣಿತಗಳನ್ನು ಮಾಡ್ರಿ. ಮಾಡೋದಾಗಿತ್ತು ಅಂದ್ರೆ ನಾ ತಿಳಿಸ್ನು ನೋಡ್ರಿ, ಲಕ್ಷ್ಯ ಕೊಟ್ಟ ನೋಡ್ರಿ. ಮಾಡೋದಾಗ್ಯದಲ್ಲ ನಿಮ್ದು ನೋಡ್ರಿ. ಈ ಗಣಿತ 1/5 ಶತಾಂಶದಲ್ಲಿ ಬರೆಯಿರಿ ಅಂದಾರ. 1/5 ಶತಾಂಶ ಬರಿಬೇಕಂತಂದ್ರೆ ನೋಡ್ರಿ, 1/5 ಶತಾಂಶದಾಗ ಬರೀರಿ ಅಂತಂದ್ರೆ 100 ಇಡಬೇಕು, ಛೇದ್ 1 ಇಡಬೇಕು. ಶೇಕಡಾದಲ್ಲಿ ಬರೀರಿ ಅಂದ್ರೆ ಛೇದ್ 1, 5 1 5 20 ಬರೋಬ್ಬರಿ 20 ಶೇಕಡ. 20 ಶೇಕಡ ಅದ ಇಲ್ಲ ಮ್ಯಾಲೆ ಹುಡುಕೇಡ್ರಿ, ಅದ ಉತ್ತರ ಹಾಕಿಬಿಡ್ರಿ. ಭಾಳ ತಲೆ ಕೆಡ್ಕೊಳಕ್ಕೆ ಹೋಗ್ಬಾರ್ದು. ಆಮೇಲೆ ಇದನ್ನ ಭಾಳ ನಮಗೆ ಆನ್ಸರ್ ಇಡುತ್ತದೆ. ಈಗ ನಾ ಹೇಳಿದೆ ಅಂದ್ರೆ ನೀವು ಕನ್ಫ್ಯೂಸ್ ಮಾಡ್ಕೊತೀರಿ ಬೇಡ. ಇದನ್ನ ಮುಂದಿನ ಗಣಿತಗಳನ್ನ ಈಗ ನಾ ಇದನ್ನೊಂದು ತಿಳಿಸಿ ನೀವು ಮಾಡಿರಿ ಅಂತ ತಿಳ್ಕೊಂಡು ನಾ ತೋರಿಸ್ತೀನಿ. 6.14 ಶೇಕಡ ಬರೋಬ್ಬರಿ ಸಮನಾದದ್ದು ಅಂದ. 4 24 ಒಂದು 4 24 ಒಂದು 25 ಇದೊಂದು 4 ಇಡ್ರಿ. 4 24 ಒಂದು 25 4 ಒಂದು ಇಡ್ರಿ. ಇಲ್ಲಿ 100 ಒಂದು ಇಡ್ರಿ. 25 1 25 4 ಬರೋಬ್ಬರಿ 1/16. ಮೊದಲು ಈ ಉತ್ತರ ಹುಡುಕಾಡ್ಬೇಕು ನೀವು. 1/16 1/16 ಉತ್ತರ ಸಂಖ್ಯೆ ಬಿ. ಸರಳ ನೋಡ್ಕೋಬೇಕು. ಆ ಉತ್ತರ ಸಿಗಲಿಲ್ಲ ಅಂದ್ರೆ ಮುಂದಿನ ಪ್ಲ್ಯಾನ್ ಬೇರೆ ಮಾಡೋದು. ಸಿಕ್ಕಾಗ ಏನು ಮಾಡಬೇಕು, ಉತ್ತರ ಹಾಕಿಬಿಡ್ಬೇಕು. ಇಲ್ಲ ಇನ್ನೊಂದು 2 ಉತ್ತರ ಇರುವುದೇ ಇಲ್ಲ. 1/16 ಏನದ ಅದು ಇಟ್ಟಾನಂದ್ರೆ ಇನ್ನೊಂದು ಅದಕ್ಕೆ ಪರ್ಯಾಯ ಉತ್ತರ ಇಡುವುದೇ ಇಲ್ಲ. ಅದು ಇಟ್ಟಾನಂದ್ರೆ ಅದು ಫೈನಲ್ಲೇ. ಅದನ್ನು ತಿಳ್ಕೊಬೇಕು ನೀವು. ಇನ್ನೊಂದು ಬೇರೆ ಇಟ್ಟಾರನು ಅಂತ ಹುಡ್ಕ್ಯಾಳಿಕ್ಕೆ ಹೋಗ್ಬಾರ್ದು. ಈಗ ನಿಮಗೆ ಇದನ್ನ ಹಾಕಿದ ಉತ್ತರ ಸಿಕ್ತಂದ್ರೆ ಮುಂದಿನ ತಲೆ ಕೆಡ್ಸೋಳಿಕ್ಕೆ ಹೋಗ್ಬಾರ್ದು. ಒಳಗೊಬ್ಬೊಬ್ರು ಇಲ್ಲ ಮತ್ತೆ ಚೆಕ್ ಮಾಡಿ ನೋಡು. ಯಾವಾಗಲಾದ್ರೆ ಇದ್ರ ಉತ್ತರ ಇದು ಬಂದ್ರೆ ಇನ್ನೊಂದು ಬೇರೆ ಅದಕ್ಕೆ ಸಮಾನ ಭಿನ್ನರಾಶಿ ಆಗಲಿ ಸಮಾನ ಉತ್ತರವನ್ನು ನಾವು ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ತಲೆಯಾಗಿರ್ಬೇಕು ನೀವು. ಇದು 1/16 ಸಿಕ್ತಲ್ಲ ಹಾಕಿ ಬಿಡುದು. ಮತ್ತು ಅದನ್ನು ದಶಮಾಂಶದ ಮಾಡೋದು, ಶೇಕಡ ಮಾಡೋದು, ಕನಿಷ್ಠ ರೂಪ ಒಣ ಏನಾಕಂಡ ಗದ್ದಲ ಹಾಕೋಬಾರ್ದು ಗಣಿತಗಳನ್ನು. ಉತ್ತರ ಸಿಕ್ತಂದ್ರೆ ಫೈನಲ್. ಮತ್ತೊಂದು ಅದಕ್ಕೆ ಸಮಾನ ಉತ್ತರ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಳಗೊಂದೊಂದು ಹುಡುಗರು ನಾ ಭಾಳ ಉತ್ತರ ಹೇಳಿರ್ತಾನಲ್ಲ, ಎಲ್ಲ ನಮ್ಮನೆ ಉತ್ತರ ಮಾಡ್ಕೊತ ಹೋಗ್ಬೇಡ್ರಿ ನೀವು. ನೀವು ಇದನ್ನು ಮಾಡಿದಾಗ ಉತ್ತರ ಬರಲಿಲ್ಲ ಅಂದ್ರೆ ನಂದು ಯೋಜನೆ ನೀವು ಮಾಡಿ ಬೇಡ ಅನ್ನೋದು. ಅದಕ್ಕೆ ಸಮಾನ ಉತ್ತರ ಎಷ್ಟು ಬರ್ತಾವ ನೋಡುನು, ಅದರ ಅದು ಒಂದು ಆಯ್ಕೆ ಮಾಡಿ ಹಾಕ್ರಿ. ಯಾವಾಗ ನೀವು ಮಾಡಿದ್ದು ವಿಚಾರ ಮಾಡಿದ ಉತ್ತರ ಬರಲಿಲ್ಲ ಅಂದ್ರೆ ನಾನು ವಿಚಾರ ಮುಂದೆ ಮಾಡಬೇಕು. ಈಗ ನೀವು ಲೆಕ್ಕ ಮಾಡೋದ್ರೊಳಗೆ 1/16 ಬಂದುಬಿಡ್ತು, ಉತ್ತರ ಸಿಕ್ಕದು ಹಾಕಿಬಿಡ್ರಿ. 3/20 ಅನ್ನೋ ತಾವು 2 ಮಾದರಿ ಸೇಮ್ ಇಂಥವು 2 ಮಾದರಿ ಬಿಡಿಸ್ಬೇಕು ನೀವು. ಈ ಕಡೆ ಅಪೋಸಿಟ್ ಎಲ್ಲ ಇದ್ದಾಗ ಅದ್ರ ಮಾದರಿ ಇರ್ತದೆ. ಈಗ ನಾ 2 ಗಣಿತ ತಿಳಿಸಿ ನಾವು 2 ಗಣಿತ ಮಾಡ್ಬೇಕು. ನೀವು ಮಾಡಿ ತೋರಿಸ್ರಿ ಅವು ನೋಡ್ರಿ. ಆತಂದ್ರೆ ವಿಡಿಯೋ ಆನ್ ಮಾಡಿರಿ. ನೀವು ಮಾಡೋ ತನಕ ನಿಂದಿರೋದಿಲ್ಲ, ಮ್ಯೂಟ್ ಮಾಡಿರ್ಬೇಕು ನೀವು ವಿಡಿಯೋ. ನಾ ಬಂದು ತಿಳಿಸೇ ಬಿಡುತ್ತಂದು ನೋಡ್ರಿ. ಇದೇ ಮಾದರಿನೇ ಇದು. 3/20 ಇದ್ರಾಗ ಹೇಳ್ಯಾರವರು ಶತಾಂಶದಲ್ಲಿ 100 ಇಡ್ರಿ, ಛೇದ್ 1 ಇಡ್ರಿ. 21 25 ನೋಡಿ. 5 3 ಎಷ್ಟಾಯ್ತು? 15. 15 ಶೇಕಡ ಮೊದಲ ನೀವು ವಿಚಾರ ಮಾಡಿ ನೋಡ್ರಿ. ಅದು ಬಂದಿಲ್ಲ ಅಂದ್ರೆ ಮುಂದಿನ ವಿಚಾರ ಮಾಡೋಣ ನೋಡ್ರಿ. 15 ಶೇಕಡ ಬಂದದ, ಉತ್ತರ ಡಿ ಹಾಕೇ ಬಿಡ್ರಿ. ಮತ್ತೆ ಹಂಗೆ ಹೇಳ್ಯಾರ ಸರ್ ಅಂತ ಹೇಳ್ಕೊಂಡು 108 ಉತ್ತರ ಹುಡ್ಕ್ಯಾಲಿಕ್ಕೆ ಹೋಗ್ಬೇಡ್ರಿ. 15 ಶೇಕಡ ಬಂದಿದ್ದಿಲ್ಲ ಅಂದ್ರೆ ನೀವು ಉತ್ತರ ತಕ್ಕೋರಿ, ಬೇಡ ಅನ್ನೋದಲ್ಲ. ಈಗ ಸುಮ್ಮನೆ ಉತ್ತರ ಸಿಕ್ಕದೀಗ ಸುಮ್ಮನೆ ಏನಾಕಂಡ ಕನ್ಫ್ಯೂಸ್ ಮಾಡಿಕೊಂಡು ಸರ್ 2 3 4 ನಮೂನಿ ಉತ್ತರ ಹೇಳ್ಯಾರ ಮಾಡಿ ನೋಡು ಅಂತ ಮಾಡಬಾರ್ದು, ಟೈಮ್ ಹಾಳಾಗ್ತದೆ.
ಈ ಉತ್ತರ ನಿಮಗೆ ಸಿಗಲಿಲ್ಲ ಅಂದ್ರೆ ನೀವು ಅದನ್ನು ನಾನು ಹೇಳಿದ ಪ್ರಕಾರ ನೀವು ಉತ್ತರ ಚೆಕ್ ಮಾಡ್ಕೊಡ್ರಿ. ಸಿಕ್ಕದ ಇನ್ನೊಂದು ಅದರ ಸೇಮ್ ಉತ್ತರ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. 0.15 ಇಡುವುದಿಲ್ಲ, 0.15 ಇಡುವುದಿಲ್ಲ, ನೆನ್ಪಿಟ್ಕೋರಿ ನೀವು. ಆಮೇಲೆ 5 3 5 20 23 ಅಂಶ ಇಡುವುದಿಲ್ಲ. ಇಟ್ಟಂದು ನೋಡ್ರಿ ಎಲ್ಲರೇ ಇದಕ್ಕೆ ಸಮಾನ ಉತ್ತರಗಳು ಭಾಳ ಬರ್ತಾವೆ, ಇಡುವುದಿಲ್ಲ. ಒಂದು ಇಟ್ಟಾನೆ ಅಂದರೆ ಎರಡನೇದು ಮಾದರಿ ಅದಕ್ಕೆ ಈಕ್ವಲ್ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ ಉತ್ತರ. ಅದಕ್ಕೆ ನೀವು ಉತ್ತರ ಸಿಕ್ತ ಸುಮ್ಮ ಹಾಕಿಬಿಡ್ರಿ. ಇದನ್ನು ಮಾಡಿ 4 1 4 ನೋಡ್ರಿ ಇಲ್ಲಿ 1.1 4 ಬರೋಬ್ಬರಿ, 1.1 4 ಬರೋಬ್ಬರಿ, 1 4 ಶೇಕಡ ಬರೋಬ್ಬರಿ, 4 1 4 1 5 4. ಈ ಶೇಕಡಾದಲ್ಲಿ 100 ಇಟ್ಬಿಡ್ರಿ. ನೋಡ್ರಿ 5 1 5 20 ನೋಡ್ರಿ 1.80. ಇದು ಮೊದಲು ಉತ್ತರ ಬಂತು ಅಂದ್ರೆ ಹುಡುಕಿಯರ ಮೇಲೆ ಬಂದದಂದ್ರೆ ಉತ್ತರ ಹಾಕಿಬಿಡ್ರಿ. ಮತ್ತೆ ಯಾವುದೋ ಅದಕ್ಕೆ ಸೇಮ್ ಉತ್ತರ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹುಡುಗರು ಭಾಳ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದಕ್ಕೆ ನಿಮಗೆ ನಾವು 108 ಉತ್ತರ ಈಗ ಇಡೋದಿಲ್ಲ. ಉತ್ತರ ಬರಲಿಲ್ಲ, ಇದು 1.80 ಅಥವಾ 81 ಉತ್ತರ ಸಿಗಲಿಲ್ಲ ಅಂದ್ರೆ ನೀವು ಮುಂದಿನ ವ್ಯವಸ್ಥೆ ಮಾಡಿರಿ. ಸುಮ್ಕೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಟೈಮ್ ಹಾಳಾಗ್ತದೆ. ಯಾಕಂದ್ರೆ ಹಿಂಗೂ ಇರ್ತಾವೆ ಹುಡುಗರು, ಸರ್ 2 3 ನಮೂನಿ ಉತ್ತರ ಹೇಳ್ಯಾರ ಮಾಡಿ ನೋಡು ಅಂತ ತಿಳ್ಕೊಂಡು ಸುಮ್ಮನೆ ಮಾಡ್ಕೊತ ಕೂಡಬಾರ್ದು. ಯಾಕೆ ಉತ್ತರ ಸಿಕ್ಕದು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ತೀರಿ? ತಿಳಿತಲ್ಲ, ಚೆನ್ನಾಗಿ ಬಿಡಿಸ್ಕೊಡ್ರಿ, ಚೆನ್ನಾಗಿ ಫೇರ್ದಾಗ ಬರ್ಕೋರಿ ಗಣಿತಗಳನ್ನು.